ಇದ್ಯಾವುದಿದು 500 ರೂಪಾಯಿ ದುಡ್ಡು ಅಲ್ಲಿ ಯಾರಿಕ್ಕಿದ್ರು? ನಾನಿಂದ ಅಲ್ಲಿಕ್ಕೇ ಇಲ್ಲ, ನನಗೆ ಜಂಗದು ಇಲ್ಲ. ಅದೆಂಗೋ ಅಲ್ಲಿಂದ ನಾ ಕೆಳಕ್ಕೆ ಬಿತ್ತು ಯಾವುದೋ ಇಲ್ಲಿ ಓಡಾಡಿ. ಇದು ಯಾರಿಕ್ಕಿರ್ಬೋದು? ನನ್ನ ಗಂಡ ಏನೋ ಇಕ್ಕಿವ್ರ? ಇಲ್ಲ ಇಲ್ಲ, ಆಯಾ ಪಿಕ್ಕಲ್ಲ ಬಿಡು, ನನ್ನ ಕೈಗೆ ತಂದು ಕೊಡುತ್ತೆ ದುಡ್ಡು. ನಮ್ಮ ಅತ್ತೆ ಇಕ್ಕಿರ್ಬೋದಾ? ಇದ್ರು ಇರ್ಬೋದು. ಸರಿ, ನಮ್ಮ ಅತ್ತೆಗೆ ಇಲ್ಲಿಂದ ಬಂತು ಈ 500 ರೂಪಾಯಿ ದುಡ್ಡು? ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅದು ಅಲ್ಲಿ ಮ್ಯಾಲೆ ಸಣ್ಣದು ಒಂದು ಕಲ್ಲಿಂದ ಇದೈತಿ, ಅದ್ರ ಮೇಲೆ ಇಕ್ಕಿ ಒಂದು ಸಣ್ಣ ಡಬ್ಬಿ ಅದ್ರ ಮ್ಯಾಗ ಇಕ್ಕೈತಿ. ಆ ಡಬ್ಬಿ ಸಮೇತ ಬಿತ್ತು, ಈ ದುಡ್ಡನ್ನು ಕೆಳಕ್ಕೆ ಬಿತ್ತು. ಇದು ಹೆಂಗೆ? ನೋಡೋಣ, ಹೊರಕ್ಕೆ ಹೋಗೋಣ. ಮತ್ತೆ ಹಣ ಬಂದೈತೇನ ಇದ್ರೆ ಕೇಳೋಣ, ಇಕ್ಕಿಟ್ಟ ದುಡ್ಡು ಹೆಂಗೆ ಅಂತ. ಇಲ್ವಲ್ಲ ನಮ್ಮತ್ತೆ, ಯಾವ ಬರುತ್ತೋ ಏನು. ಓ ಗುಂಡಜ್ಜಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಲ್ಲ ಕಣೆ, ಇಲ್ಲೇ ಲಸ್ಪಕರ್ಮ ಅಂತ ಹೋಗೋಣ ಅಂತ ಹೋಗ್ತಿದ್ದೆ. ಯಾಕೆ? ಹೌದೇನು, ಬಾ ಇಲ್ಲಿ ಹೋಗುವಂತೆ. ಏನಮ್ಮ, ಏನು ಸಮಾಚಾರ? ಯಾಕೆ ಕೂಲಿ ಹೋಗಿಲ್ಲ ಇವತ್ತು? ಇಲ್ಲ ಕಣ್ಗುಂಡಜ್ಜಿ, ಹೋಗ್ಲಿಲ್ಲ ಇವತ್ತು, ಯಾರು ಕರ್ದಿಲ್ವಲ್ಲ, ಅದಕ್ಕೆ ಮಂತಾಗೆ ಇದ್ದೆ. ಅಲ್ಲ, ಈ ಲಸ್ಮಕರ್ಮ ಅಂತ ಹೋಗ್ತಿದ್ದೇನು? ಯಾಕೆ ಹೋಗ್ತಿದ್ದೆ? ಯಾಕಿಲ್ಲ ಕಣೆ, ಅದೇ ಅವಳು ಯಾರು ಮಂಗಮ್ಮ ಇದ್ದಾಳಲ್ಲ, ಹೊಸ ಮದುವೆ ಆಗಿ ಬಂದಿದ್ದಾಳ ಪೆಂಗುನ್ನ. ಅವಳ ಕೈಗೇನು ಅವಳ ಗಂಡ 500 ರೂಪಾಯಿ ದುಡ್ಡು ಕೊಟ್ಟಿದ್ದಂತೆ ಮನೆ ಖರ್ಚಿಗೆ, ತರಕಾರಿ ತರಕ್ಕೆ ಅಂತಾನ. ಅವಳು ಅಲ್ಲೆಲ್ಲ ಬಚ್ಚಿ ಕೇಳೋರು ಅತ್ತಿಗೆ ಗೊತ್ತಾಗ್ದಂಗೆ. ಆದರೆ ಈಗ ನೋಡಿದೆ ಅಲ್ಲಿ ದುಡ್ಡು ಇಲ್ವಂತೆ. ಅದಕ್ಕೆ ಪಾಪ ಕದ್ರಜ್ಜಿನೂ ಆ ಪೆಂಗನು ಇಬ್ರು ಅವಳನ್ನ ಬೈತಿದ್ರು. ಅದಕ್ಕೆ ನಾನು ಲಸ್ಮಕ್ಕೆ ಹೋಗೋಣ, ಹೇಳೋಣ ವಿಷಯನ, ಅದೆಲ್ಲ ಏನಾನ ಒಂದು ಹೇಳ್ತಾಳೇನೋ ಪರಿಹಾರನ ಅಂತ ಹೋಗ್ತಿದ್ದೆ. ಪಾಪ ಹುಡುಗಿ ಸುಮ್ಮನೆ ಬೈಸ್ಕೊಂಡು ಸಪ್ಪು ಮಕ ಮಾಡ್ಕೊಂಡಿತ್ತು. ಹೌದಾ? ಅಯ್ಯೋ, 500 ರೂಪಾಯಿನಾ? ಕಣಿ, 500 ರೂಪಾಯಿ ಕಳೆದಿದ್ದಾಳ? ಅಯ್ಯೋ ರೇ ದೇವ್ರೆ. ಅಲ್ಲ, ಎಲ್ಲಾದ್ರೂ ಅಚ್ಚುಕಟ್ಟಾಗೆ ಇಕ್ಕೆ ಬೆತ್ತಾನೆ ಒಂದು ಜಾಗದಕ್ಕೆ. ಇನ್ಯಾರು ಬರ್ತಾರೆ ಅವ್ರ ಮನೆಗೆ? ಇರೋದೇ 3. ಕಣೆ, ಏನು ಮಾಡೋದು? ಆ ಪಿಳ್ಳನು ಹುಷಾರಾಗಿ ಇಕ್ಕೊಂಡಿದ್ದೆ, ಅಲ್ಲೇ ಇಕ್ಕಿದ್ದೆ. ಆದರೆ ಈಗಿಲ್ಲ ಅಂತನ ಪಾಪ ಬೇಜಾರು ಮಾಡ್ಕೊಂಡಿತ್ತು. ಏನು ಮಾಡೋದು ಏನೋ. ಇದೇನು ದುಡ್ಡು ಹಿಡ್ಕೊಂಡು ಎಲ್ಕೊ ಹೊರಟಿದ್ಯಾ? ಯಾಕಂತ ತರಕ್ಕೆ ಹೋಗ್ತೀಯ ಟೌನಿಗೋ ಪಾನಿಗನ? ಇದಾ? ಗುಂಡಜ್ಜಿ, ಇದನ್ನ ನಮ್ಮ ಮನೆಗೆ ಒಂದು ಕಟ್ಟೆ ಥರ ಕಟ್ಟೆದೆ ಮ್ಯಾಲೆ, ನನಗೆ ಜಂಗಲ್ ಅದು ಒಂದಿಟ್ಟು ಯಾತನ ಹಾಕೊಂಡು ಹೊತ್ಬೇಕು. ಅಲ್ಲಿ ಆ ಕಟ್ಟೆ ಮೇಕೆ 500 ರೂಪಾಯಿ ದುಡ್ಡು ಇಕ್ಕೇವ್ರಿ, ಅದ್ರ ಮೇಕೆ ಒಂದು ಸಣ್ಣದು ಡಬ್ಬಿ ಇಕ್ಕೇವ್ರಿ. ನನಗೇನು ಜಂಕಿರ್ಲಿಲ್ಲ, ನಾನು ಅದು ನೋಡ್ತಾನೂ ಇರಲಿಲ್ಲ ಬಿಡು. ಅದೊಂಥರ ಸಿಮೆಣೆ ಡಬ್ಬ ಇದ್ದಂಗಿತ್ತು, ಸಣ್ಣದು ಸಿಮೆಣೆ ಬುಡ್ಡಿ ಅದಿತ್ತು. ಅದನ್ನ ತೆಗೆದು ಹಾಕಿದ್ವಿ, ಅದನ್ನ ಅಲ್ಲಿಕ್ಕಿತ್ತ ಯಪ್ಪ. ಈಗ ನೋಡ್ರಿ ಇಲಿಕುನಿ ಓಡಾಡ್ತಿದ್ವು. ಇಲಿಕುನಿ ಆ ಡಬ್ಬನ ಬೆಳೆಸಿದ್ವಿ, ಅದರಡೆಗೆ ದುಡ್ಡಿತ್ತೇನೋ, ಈ ದುಡ್ಡು ಕೆಳಕ್ಕೆ ಬಿತ್ತು. ನಾನು ತಗೊಂಡು ನೋಡ್ತೀನಿ, 500 ರೂಪಾಯಿ ದುಡ್ಡು ಐತಿ. ಯಾರ್ದು ಅಂತ ಗೊತ್ತಿಲ್ಲ. ಇದೇ ಗುಂಡಜ್ಜಿ, 500 ರೂಪಾಯಿ ನಮ್ಮನೆಗೆ ಸಿಕ್ತು ಅಂತ ತಕ್ಷಣ ನೀನು ಯಾಕೆ ಹಿಂಗೆ ಬಾಯ್ಬಿಡ್ತಾ ಇದ್ಯಾ? ಯಾಕೆ, ಏನಾಯ್ತು? ಹಂಗಲ್ವೇ, ಈ 500 ರೂಪಾಯಿ ನಿಮಗೆ ನಿಮ್ಮ ಮನೆಗೆ ಸಿಕ್ಕಿರೋದಕ್ಕೂ ಅಲ್ಲಿ ಮಂಗಮ್ಮರ ಮನೆಗೆ 500 ರೂಪಾಯಿ ಕಳೆದಿರೋದಕ್ಕೂ ಒಂದಕ್ಕೊಂದು ನೋಡಿದ್ರೆ ಒಂಥರ ಎರಡು ಒಂದೇ ಥರ ಕಾಣಿಸ್ತೈತೆ. ಯಾಕನ ಈ ದುಡ್ಡು ಅವ್ರ ಮನೆಯದೇ ಆಗಿರ್ಬೋದಾ? ಅಯ್ಯೋ ಗುಂಡಜ್ಜಿ, ಹಂಗಾದ್ರೆ ನಾವೇನು ಕದ್ಗಿತ್ಕೊಂಡ್ ಬಂದಿಲ್ಲಮ್ಮ. ಇದು ನಮ್ಮನೆಗೆ ಅಲ್ಲಿ ಎಲ್ಲಿತ್ತೋ ಏನೋ, ಒಟ್ಟಿನಲ್ಲಿ ಇಲಿ ಓಡೋತು, ಅಲ್ಲಿಂದನ ಮ್ಯಾಲಿಂದನ ಡಬ್ಬ ಅಂತ ಬಿತ್ತು. ಆ ಡಬ್ಬನೂ ಬಿತ್ತು, ಆ ದುಡ್ಡನ್ನು ಬಿತ್ತು. ನಾನೇನು ಮಾಡಿಲ್ಲಮ್ಮ, ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ನೀನು ಕದ್ಕೊಂಬಂದಿದ್ಯಾ ಅಂತ ಹೇಳ್ತಾ ಇಲ್ಲ, ಅಲ್ಲಿ ದುಡ್ಡು ಕಳೆದೋಗಿರೋದಕ್ಕೂ ಇಲ್ಲಿ ದುಡ್ಡು ಸಿಗೋದಕ್ಕೂ ಒಂದಕ್ಕೊಂದು ಹೋಲಿಕೆ ಕಾಣಿಸ್ತೈತಲ್ಲ ಅಂತ. ಈ ದುಡ್ಡು ಅವ್ರ ಮನೆಯದೇ ಆಗಿದ್ರೆ ಏನ್ ಗುಂಡಜ್ಜಿ ನೀ ಹೇಳ್ತಿರೋದು? ಅಂದ್ರೆ ನಾನು ಅವ್ರ ಮನೆಗೆ ಹೋಗಿ ದುಡ್ಡು ಕತ್ಕೊಂಬಂದು ಇಲ್ಲಿ ನಾಟಕ ಮಾಡ್ತಾ ಇದೀನಿ, ದುಡ್ಡು ಸಿಕ್ತು ಅಂತಾನ ನಾಟಕ ಮಾಡ್ತಾ ಇದೀನಿ ಅಂತಾನ ನೀವ್ ಹೇಳ್ತಾ ಇರೋದು? ಗುಂಡಜ್ಜಿ, ನಾನು ಅಂತವಳಲ್ಲ. ಬೇಕು ಅಂದ್ರೆ ಯಾತಗ ನಾನು ದುಡ್ಡಿಲ್ಲ ಆದ್ರೆ ಇಸ್ಕೊಂಡು ಸಾಲನಾದ್ರು ಇಸ್ಕೊಂಡು ಮಾಡ್ಕೊಂಡು ತಿಂತೀನಿ. ಅದ್ ಬಿಟ್ಬಿಟ್ಟು ಕಂಡರ ಮನೆಗೆ ಕಳ್ತನ ಮಾಡೋ ಅಂತವಳಲ್ಲ ನಾನು. ಏನೋ ಬಡವರೇ ಆಗಿರ್ಬೋದು, ಅದೇ ಕಳ್ತನ ಬುದ್ಧಿ ನನಗಿಲ್ಲ ಕಣ್ಗುಂಡಜ್ಜಿ. ನೀನು ನನ್ನ ಮೇಲೆ ಅನುಮಾನ ಪಡಕ್ ಹೋಗ್ಬೇಡ. ಅಲ್ಲ, ಹಂಗಿದ್ದಿದೆ ನಾನು ಯಾಕೆ ನಿನಗೆ ತೋರಿಸುತ್ತಿದ್ದೆ ಈ ದುಡ್ಡು ತಗೊಂಬಂದು? ಹೇಳು. ಅಯ್ಯೋ, ತಲೆ ಚಚ್ಕೋಬೇಕು. ಅಲ್ಲ, ಹೇಳೋದಕ್ಕೂ ಮುಂಚೆಲೇನೆ ನೀ ಒಳ್ಳೆ ಭದ್ರ ಕೊಡ್ತೀಯಲ್ಲೇ, ಬಡ್ಕೊಂತೀಯಲ್ಲ. ನಾನು ಇವಾಗೇ ನೀನೇ ಕತ್ಕೊಂಬಂದಿದ್ಯಾ ದುಡ್ಡ ಅಂತ ಹೇಳ್ತಾ ಇದ್ದೀನ? ಹಂಗಲ್ಲ, ಈ ದುಡ್ಡು ಅದೇ ಆಗಿರ್ಬೋದೇನೋ ಅಂತ. ನಿಮ್ಮ ಅತ್ತೇನೋ ಅಥವಾ ಯಾರಾದರೂ ನಿಮ್ಮ ಅತ್ತೇನೆ ಕದ್ಕೊಂಬಂದು, ಅಥವಾ ಬೇರೆ ಯಾರಾದರೂ ಕದ್ಕೊಂಬಂದು, ಬೇರೆ ಯಾರೂ ಆಗೋಕ್ಕಾಗಲ್ಲ, ನಿಮ್ಮ ಅತ್ತೆನೇ ಕದ್ಕೊಂಬಂದು ಇಕ್ಕಿರ್ಬೋದೇನೋ ಅಂತ ನನಗೊಂದು ಅನುಮಾನ ಅಷ್ಟೇನೆ. ನಿಮ್ಮ ಅತ್ತೆನೇ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ನೋಡಿಲ್ವಲ್ಲ. ಹಂಗೆ ಹೇಳಕ್ ಬಂದ? ನಾನೆಲ್ಲ ನನ್ನೇ ಕಳ್ಳಿ ಅಂತ ಬೈತಾ ಇದೀನೋ ಅಂತ ಅನ್ಕೊಂಡೆ. ಏನಪ್ಪ, ಅಲ್ಲ ಕಣ್ಗುಂಡಜ್ಜಿ, ಕಂಡರ ಮನೆಗೆ ಅಲ್ಲೆಲ್ಲ ಬೊಚ್ಚಿಕ್ಕಿರೋ ದುಡ್ಡನ್ನ ಒದ್ಕೊಂಬರಕ್ಕಾಗುತ್ತಾ? ಎಲ್ಲಿಕ್ಕಿದ್ಲಂತೆ ಅವಳು? ಸಿಗಂಗಿಲ್ಲ ಅಥವಾ ಎಲ್ಲಾದ್ರೂ ಗುಟ್ಟಾಗಿ ಯಾರಿಗೂ ಗೊತ್ತಾಗ್ದಂಗೆ ಇಕ್ಕಿದ್ಲಂತ? ಅಲ್ಲೆಲ್ಲ ಗೂಡೈತಂತೆ, ಅದು ಕದ್ರಜ್ಜಿಗೂ ಗೊತ್ತಿಲ್ವಂತೆ. ಗೂಡು ಐತೆ ಅನ್ನೋದೇನೆ. ಇವಳು ಬಂದ್ಮೇಲೆ ಅಲ್ಲೊಂದು ಈಟು ಎಲ್ಲ ಗೋಡೆ ಕಿತ್ತು ಗೂಡು ಮಾಡ್ದಾಗ ಮಾಡಿ ಅಲ್ಲಿ ದುಡ್ಡಿಕ್ಕಂಗೆ ವ್ಯವಸ್ಥೆ ಮಾಡಿದ್ಲಂತೆ. ಯಾಕಂದ್ರೆ ಅವ್ರ ಅತ್ತೆ ಒತ್ಕೊಂಡು ಅದು ಇದು ತಿಂತಾಳೆ ಅಂತ ಗೊತ್ತಿತ್ತಲ್ಲ, ಅದಕ್ಕೇನೆ. ಹಂಗ ಏನಮ್ಮ,
ಇದು ಹೆಂಗ್ ಬಂತು ಏನು ಅಂತ ಗೊತ್ತಾಗ್ತಾ ಇಲ್ಲ ಕಣ್ಗುಂಡಜ್ಜಿ. ನಮ್ಮ ಅತ್ತೆನೇ ಕದ್ಕೊಂಬಂತು ಅಥವಾ ಅವ್ರ ಅತ್ತೆನೇ ಕದ್ಕೊಂಬಂದು ನಮ್ಮ ಅತ್ತೆ ಕೈ ಕೊಟ್ಟು ಬಚ್ಚಿಕ್ಕು ಅಂತ ನಮ್ಮ ಮನೆಗೆ ಇಕ್ಕ ಕೊಡ್ತು, ಒಂದೂ ಗೊತ್ತಿಲ್ಲ. ಬಾ ಲಸ್ಮ ಕರ್ಮ ಅಂತ ಹೋಗೋಣ, ಈ ವಿಷಯನೇ ಮಾತಾಡಬೇಕು ಅಂತ ಅಲ್ಲಿಗೆ ಹೋಗ್ತಿದ್ದೆ. ಬಾ ನೀನು ಹೆಂಗೋ ಅತ್ಲಾಗೆ ದುಡ್ಡು ಸಿಕ್ಕಿರೋದು ಒಳ್ಳೇದೇ ಆಯ್ತು. ಪಾಪ ಮಂಗಮ್ಮನ್ನ ಬೈತಾ ಇದ್ದಾರೆ ಬಾಯಿಗೆ ಬಂದಂಗೆ, ಅವ್ರ ಅತ್ತೇನೂ ಅವಳ ಗಂಡನೂ ಸೇರ್ಕೊಂಡು. ಬಾ ಈ ದುಡ್ಡಿಂದನ ಅವಳ ದುಡ್ಡು ಸಿಕ್ಕರು ಸಿಗ್ಬೋದು, ಇದೇ ಆ ದುಡ್ಡು ಆಗಿರ್ಬೋದು, ಹೆಂಗೋ ಹೇಳಕ್ಕಾಗಲ್ಲ. ನಡಿ ಗುಂಡಜ್ಜಿ ಹೋಗೋಣ ಲಸ್ಮಕರ್ ಮಂತಕ್ಕೆ. ಅವಕ್ಕ ಏನಾದ್ರು ಹೇಳ್ತೈತೇನೋ ನೋಡೋಣ, ಅವಕ್ಕೈಗೆ ಗೊತ್ತಾಗುತ್ತೆ. ಹೌದೌದು, ನಮ್ಮ ಲಸ್ಮಕ್ಕುಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಕಂಡಿಡಿಯೋದು, ಇದು ಕದ್ದಿರದ ಪದ್ದಿರದ ಅಂತ ಹೆಂಗೆ ಕಂಡಿಡಿಯೋದು ಅಂತ ಅವಳಿಗೆ ಚೆನ್ನಾಗಿ ತಲೆ ಹೊಳಿತೈತಿ. ಏನಾದರೂ ಮಾಡಿ ಈ ದುಡ್ಡು ಎಲ್ಲಿತ್ತು ಯಾರ್ದು ಅಂತ ಕಂಡಿಡಿಯೋಕೊಂದು ಏನಾದರೂ ಪ್ಲಾನ್ ಹೇಳ್ಕೊಡ್ತಾಳೆ ಅವಳು. ಬಾ ಹೋಗೋಣ. ಸರಿ ನಡಿ. ಲಸ್ಮಕ ಬಾರೆ ಜಲ್ದು. ಲಸ್ಮಕ ಐದಿಯೇನೆ ಮನೆಗೆ? ಯಾಕೆ ಗುಂಡಜ್ಜಿ ಏನಾಯ್ತು? ಯಾಕಂಗೆ ಯಪ್ಪ ನನಗೆ ಬೈವದಂಗಾಯ್ತು, ಏನಾಯ್ತು? ಏನಾಯ್ತು ಗೊತ್ತೇನೆ, ನೆನ್ನೆ ಮೊನ್ನೆ ಇನ್ನು ಮದುವೆ ಆಗಿ ಬಂದಿರ ಮಂಗಮ್ಮಗೆ ಈಗ ದುಡ್ಡು ಕಳೆದೇವಳಂತೆ. ಗಂಡ ಕೊಟ್ಟಿರೋದು 500 ರೂಪಾಯಿನ ಎಲ್ಲೋ ಇಕ್ಕಿ ಎಲ್ಲ ಇಕ್ಕಿಲ್ಲ, ಅವಳು ಸರಿಯಾದ ಜಾಗಕ್ಕೆ ಇಕ್ಕವಳೆ. ದಿನ ಇಕ್ತಿದ್ದ ಜಾಗಕ್ಕೇನೆ ಅವ್ರ ಅತ್ತೆ ಗೊತ್ತಾಗ್ದಂಗೆ ಇಕ್ಕವಳೆ. ಆದ್ರೆ ಈಗ ದುಡ್ಡು ಕಾಣ್ತಾ ಇಲ್ಲ, ಅದಕ್ಕೆ ಆ ಗಂಡನು ಅತ್ತೆನೂ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಹೌದಾ? ಅಯ್ಯೋ, ಅಲ್ಲ ಇಕ್ಕಿರೋದು ಏನಾಯ್ತು? ಇರೋದೇ 3 ಜನ, ಕದ್ರಜ್ಜಿ, ಅವಳು, ಅವಳ ಗಂಡ. ಅವರೇ ಯಾರೋ ತಗೊಂಡಿರ್ತಾರೆ ಸಾಮಾನ್ಯ. ಯಾಕಾದ್ರೂ ಕೇಳ್ಬೇಕಾಯ್ತು, ಗಂಡನ ಅತ್ತೆನ ತಾಂಡಿದ್ರ ಹೆಂಗೆ ಅಂತ. ಓ, ತಾಂಡಿದ್ರೆ ಅವ್ರು ಹೇಳ್ತಿರ್ಲಿಲ್ವಾ? ಅಲ್ಲ ಗಂಡ ಏನೋ ಹೇಳ್ತಿದ್ನೇನೋ, ಅತ್ತೆ ತಾಂಡಿದ್ರು ಅವಳಿಗೆ ಗೊತ್ತಿಲ್ವಂತಲ್ಲ, ತಾಂಡಿಲ್ವಂತಲ್ಲ, ಅವಳಿಗೆ ಗೊತ್ತೇ ಇಲ್ವಂತಲ್ಲ ಕದ್ರಜ್ಜಿಗೆ. ಅವಳೆಲ್ಲಿ ಕೇಳೆ ದುಡ್ಡು ಅಂಬದ ಹಂಗ. ಮತ್ತೆ ಏನಾಯ್ತು? ಸರಿ, ಗಂಗಿ ಯಾಕೆ ಬಂದವಳೆ? ಏನೇ ಗಂಗಿ, ಏನದು ಕೈಯಲ್ಲಿ ದುಡ್ಡು? ಯೋ ಲಸ್ಮಕಯ್ಯ, ಅದು ಮಂಗಿದು 500 ರೂಪಾಯಿ ದುಡ್ಡು ಕಾದೈತೆ ಅಂತ ಹೇಳಿದ್ರ. ನಮ್ಮ ಮನೆಗೆ 500 ರೂಪಾಯಿ ಒಂದು ಕಲ್ಲಟ್ಟಿಗೆ ಐತೆ, ಅಲ್ಲಿ ಇಲಿ ಹೋತು. ಅದ್ರ ಮೇಲೆ ಒಂದು ಡಬ್ಬಿ ಸಣ್ಣದೊಂದು ಇಕ್ಕಿದ್ರು, ಆ ಡಬ್ಬಿನೂ ಬಿತ್ತು, ಅದ್ರಡಿಗಿರೋ ದುಡ್ಡು ಕೆಳಗೆ ಬಿತ್ತು. ನಾನು ಇದೇನಪ್ಪ ಅಂತನ ತಗೊಂಡು ನೋಡ್ತೀನಿ. ತಿರ್ಗಾ ಹೊರಕ್ಕೆ ಬಂದೆ, ನಮ್ಮ ಅತ್ತೆನೋ ಇಕ್ಕಿತ್ತೇನೋ ಕೇಳೋಣ ಅಂತಾನ ಯಾರು ಇರ್ಲಿಲ್ಲ. ಗುಂಡಜ್ಜಿ ಸಿಕ್ತಾ, ಗುಂಡಜ್ಜಿ ಮಾತಾಡ್ತಿ. ಅವಾಗ ಗುಂಡಜ್ಜಿ ಹಂಗಂತು, ನೋಡಮ್ಮ ಇದಕ್ಕೂ ಹೋಲಿಕೆ ಆಗುತ್ತೆ, ತಾಳೆ ಆಗ್ತೈತೆ, ಬಾ ನೋಡೋಣ ಲಸ್ಮಕ್ಕನ್ ಕೇಳೋಣ ಅಂತಾನ ಕರ್ಕೊಂಬಂತು. ಆದ್ರೆ ನಾನಂತೂ ಈ ದುಡ್ಡು ಪಡ್ಡು ಏನೋ ಕದಿಯೋ ಕೆಲಸ ಅಂತೂ ಮಾಡಿಲ್ಲ ಕಣ್ ಲಸ್ಮಕ್ಕಯ್ಯ. ಆಮೇಲೆ ನೀನ್ ನನ್ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಹೌದೇನೆ? ಹಂಗಾದ್ರೆ ಈ ದುಡ್ಡು ಅವ್ರ ಮನೆಗೆ ಕಳೆದಿರೋ ದುಡ್ಡು ಒಂದೇನಾ? ಗೊತ್ತಿಲ್ಲ ಕಣ್ ಲಸ್ಮಕ್ಕಯ್ಯ, ಇದೇ ದುಡ್ಡು ಅಥವಾ ಬೇರೆ ದುಡ್ಡು ಅಂತಾನ. ಹೌದಾ? ಸರಿ, ನೀನು ಹೋಗಿ ಆ ಮಂಗಮ್ಮನ ಲಸ್ಮಕ್ಕೈ ಕರಿತೈತೆ, ಬಾ ಗುಂಡಜ್ಜಿ ಕರಿತೈತೆ ಅಂತ ಹೇಳಿ ನಮ್ಮಂತ ಕರ್ಕೊಂಬ. ಈ ದುಡ್ಡ ಇಲ್ಲೇ ಇಕ್ಕೋಗು, ಅಲ್ಲೋ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಏನ್ಕ ಕರಿತೈತೆ ಬಾ ಅಂತಾನ ಕರ್ಕೊಂಬ ನೋಡೋಣ. ಸರಿ ಆಯ್ತು, ಇಲ್ಲೇ ಇಕ್ಕೋಗ್ತೀನಿ, ಕರ್ಕೊಬತ್ತೀನಿ ನಾನು. ಸರಿ ಆಯ್ತು, ಹೋಗಿ ಅಲ್ಲಿ ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ಕರ್ಕೊಂಬ. ಏನಕ್ಕೋ ಕರಿತೈತೆ ಬರ್ಬೇಕಂತೆ ಅಂತಾನ. ಸರಿ ಆಯ್ತು. ಅಲ್ಲ ಕಣೆ ಲಸ್ಮಕ್ಕ, ಈಗ ಮಂಗಿನ ಇಲ್ಲಿ ಕರೆದು ಏನ್ ಪ್ರಯೋಜನ? ಈ ದುಡ್ಡು ಅವಳಿಗೆ ಅಂತ ಕೊಟ್ಬಿಡ್ತೀಯಾ? ಅಥವಾ ಸಾಕಮ್ಮನೋ ಅವ್ರ ಗಂಡನ ಏನೋ ಇಕ್ಕಿದ್ರೆ ಏನ್ ಗತಿ ಆಗುತ್ತೆ ಆಮೇಲೆ? ಯೋಚನೆ ಮಾಡು ಮೊದ್ಲು. ನಾನೇ ಯಾಕೆ ಅವಳಿಗೆ ಕೊಟ್ಟು ಕಳ್ಸೋಣ? ಇದು ಅವಳದು ಅಂತಾನ ಗೊತ್ತಿಲ್ವಲ್ಲ, ಇನ್ನಾನ ಗೊತ್ತು ಮಾಡ್ಕೊಂಡ್ ತಾನೆ ಕರೆಸ್ತಾ ಇರೋದು. ಅವಳು 100 ರೂಪಾಯಿನೇ ಬಚ್ಚಿಕ್ಕಿಲ್ಲ, ಅಥವಾ 500 ರೂಪಾಯಿದು ಒಂದೇ ಇಕ್ಕಿಲ್ಲ, ಅಥವಾ 200 ರೂಪಾಯಿನವ ಇಕ್ಕಿಲ್ಲ, 200 ರೂಪಾಯಿನ 2, 100 ರೂಪಾಯಿನ 1 ಹಂಗೆ ಇಕ್ಕಿಲ್ಲ, ಅಥವಾ ಹಿಂಗೇನೆ ಗರ್ಗರಿಯಾಗಿ 100 ರೂಪಾಯಿನ 5 ರೂಪಾಯಿ ಇದ್ದಿದ್ವಾ ಅಂತ ಕೇಳಕ್ಕಷ್ಟೇನೆ. ಆಮೇಲೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಇರು, ಅವಳು ಬರ್ಲಿ. ಓ ಹಂಗ? ಅಯ್ಯೋ, ನಾನು ಇದನ್ನ ಮಂಗಮ್ಮಗ್ ದುಡ್ಡು ಕೊಟ್ಟು ಅವಳ ಸಮಸ್ಯೆನ ಬಗೆಹರಿಸ್ತೀನೋ, ಆಮೇಲೆ ಈ ದುಡ್ಡು ಸಾಕಮ್ಮಂದು ಅಥವಾ ಗಂಡಂದು ಆಗಿದ್ರೆ ಅಂತ ನಾನು ಹೇಳಿದ್ದು. ಆ ಬುಸ್ನಾಗೊಂದು ಆಗಿದೆ, ಆಮೇಲೆ ಗಂಗಿನ ಉಗಿತಾರೆ. ಅಯ್ಯೋ, ಹಂಗೆಲ್ಲ ಏನು ಮಾಡಲ್ಲ, ಆ ಮಂಗಮ್ಮ ಬರ್ಲಿ ಇರು. ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ, ನೋಡೋಣ. ನನ್ಗೆ ಯಾಕೋ ಕದ್ರಜ್ಜಿ ಮೇಲೆ ಅನುಮಾನ. ಹೌದಾ? ಅದ ಹೆಂಗೆ ಅನುಮಾನ ಪಡಕ್ ಹೋಗ್ತೀಯ? ಆ ಕದ್ರಜ್ಜಿ ಮೊದ್ಲೇ ಸೋಂಬೇರಿ. ಇವಳು ಮಂಗಿ ಬರೋ ಮೊದ್ಲು ನನ್ನ ಮಗ ಅವನು ಪೆಂಗ ಅಲ್ಲಿ ಇಲ್ಲಿ ಕತ್ಕೊಂಡ್ಬರೋನು, ಈ ವಜ್ಜಿನೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕತ್ಕೊಂಡು ಅವ್ರ ತಗಿರ್ತಾ ಇಸ್ಕೊಂಡು ಜೀವನ ಮಾಡೋಳು. ಆಮೇಲೆ ಮದ್ವೆ ಆದ್ಮೇಲೂ ದುಡ್ಡು ಎಲ್ಲ ಇಕ್ಕಂತಾಳೆ ಅಂತ ಕೊಟ್ರೆ ಎಲ್ಲ ನಾವು ಹೋಟ್ಲು ತಿಂಡಿ ತಂದು ತಿಂದು ಖಾಲಿ ಮಾಡ್ತಿದ್ಲು. ಈಗ ಯಾವ್ದು ದುಡ್ಡು ಸಿಗ್ದಂಗೆ ಆಗೈತೆ, ಅದಕ್ಕೆ ಏನಾದ್ರೂ ತಿಂಡಿ ಗಿಂಡಿ ತಿನ್ನಕ್ಕೆ ಅಂತಾನ ಎಲ್ಲ ಇವಳು ಬಚ್ಚಿಕಾದ್ ನೋಡ್ಕೊಂಡು ಎತ್ಕೊಂಡು ಹೋಗಿರ್ಬೋದಾ ಅಂತ. ಲಕ್ಷ್ಮಕ್ಕಯ್ಯ ಬಂದ್ಲು ಮಂಗಿ. ನಡಿಯ ಮಂಗಿ. ಏನಮ್ಮ ಮಂಗಿ, 500 ರೂಪಾಯಿ ಕಳ್ದೈತಾ? ಒಂದೇ ನೋಟ್ ಇತ್ತಾ ಅಥವಾ 100 ರೂಪಾಯಿ ಒಯ್ದಿದ್ವು? ಇದಿರ್ಲಿಲ್ಲ ಕಣ್ ಲಕ್ಷ್ಮಕ್ಕಯ್ಯ, 100 ರೂಪಾಯಿನ 5 ನೋಟ್ ಇದ್ವು. 500 ರೂಪಾಯಿದು ಒಂದೇ ಇರ್ಲಿಲ್ಲ. ಇಲ್ಲಿ ನೋಡು, ದುಡ್ಡು ಐತ್ ನೋಡಿ, 100 ರೂಪಾಯಿನ 5 ಇದಾವೆ. ಹಿಂಗೆ ಇದ್ವಾ? ಇಂಥವೇನ ನೋಟು? ಹ್ಞೂ ಕಣ್ ಲಕ್ಷ್ಮಕ್ಕಯ್ಯ, ಇಂಥವೇ ನೋಟು. 5 ಇದ್ವು. ಎಲ್ಲಿತ್ತು ಇದು ದುಡ್ಡು? ನಿಮ್ದಾ?
ನಮ್ದಲ್ಲ ಗಂಗೀರ್ ಮನೆಗೇನೋ ಯಾರು ಬಚ್ಚಿಕ್ಕಿದ್ರೋ ಏನೋ ಗೊತ್ತಿಲ್ಲ 500 ರೂಪಾಯಿ ದುಡ್ಡು ಸಿಕ್ತಂತೆ. ಅವಳು ಬಂದು ಹೇಳಿದ್ಲು ಇದೇ ಈ ದುಡ್ಡು ಏನಾದ್ರೂ ನೀನ್ ಕಾದಿದ್ಯಲ್ಲ ಆ ದುಡ್ಡು ಆಗಿರ್ಬೋದಾ ಅಂತ ಪರೀಕ್ಷೆ ಮಾಡೋಣ ಅಂತ ಕರ್ದೆ. ಹಂಗಾರೆ ಹಿಂಗೆ ಇದ್ವಾ ನೋಟು? ಹೌದಾ? ಹಂಗಾದ್ರೆ ಈ ದುಡ್ಡನ್ನ ಯಾರು ಕದ್ಕೊಂಡು ಹೋಗಿದ್ರು? ಇದೇ ಅನ್ಸುತ್ತೆ ನನಗೆ, ನೋಡ್ತಾ ಇದ್ರೆ ಇವೇ ನೋಟು ನಮ್ಮವೇ ಅಂತ ಅನ್ಸ್ತೈತೆ. ನಾನು ಚೆನ್ನಾಗಿ ನೆನಪೈತೆ. ಅಯ್ಯೋ ಮಂಗಿ, 100 ರೂಪಾಯಿ ನೋಟು ಅಂದ್ರೆ ಎಲ್ಲ ಒಂದೇ ತರ ಇರ್ತವೆ. 100 ರೂಪಾಯಿ 5 ಅಂತ ನಿನ್ನ ಹತ್ರ ಮಾತ್ರ ಇರ್ಬೇಕಾ? ಬೇರೆ ಇಕ್ಕೊಂಡಿರಲ್ವಾ? ಇರು ಒಂದ್ ನಿಮಿಷ, ಇದು ನಿಂದೆ ಅಂತನ ಗ್ಯಾರಂಟಿ ಇಲ್ಲ. ಲಸ್ಮಕ್ಕ ಹೆಂಗೆ ಮಾಡೋದು, ಏನೇ ಮಾಡೋದೀಗ? ಮಂಗಿ ನಿನ್ಗೇನ್ ಅನ್ಸುತ್ತೆ? ಯಾರು ಕತ್ಕೊಂಡು ಹೋಗಿರ್ಬೋದು ಅನ್ಸುತ್ತೆ? ನನಗೆ ಯಾಕೋ ನಮ್ಮ ಅತ್ತೆ ಮೇಲೆ ಅನುಮಾನ ಕಣಕ್ಕ. ಎಲ್ಲಾದ್ರೂ ಹೊರಗೆ ಹೋಗೋಣಂಗೆ ಹೋಗಿ ಇಲ್ಲಿಂದ ಬಂದು ಕಿಟಕಿಗೆ ಏನಾದರೂ ನೋಡ್ತಾ ಅಂತ ಅನುಮಾನ ಬರ್ತೈತಿ. ಆದ್ರೆ ಏನು ಮಾಡೋದು, ಯಾವ ಸಾಕ್ಷಿನೂ ಇಲ್ವಲ್ಲ. ನಮ್ಮ ಅತ್ತೆನೇ ಕದ್ಕೊಂಡು ಹೋಗೈತೆ ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ. ನನಗೂ ಹಂಗೆ ಅನ್ನಿಸ್ತೈತೆ. ಈಗ ನಿಮ್ಮ ಅತ್ತೆನೇ ನೋಡ್ಕೊಂಡು ನೀನು ಇಕ್ಕ ಜಾಗನ ದುಡ್ಡು ಕತ್ಕೊಂಡು ಸಾಕಮ್ಮನ ಕೈ ಕೊಟ್ಟು ನೀನು ಇಟ್ಕ ಅಂತ ಕೊಟ್ಟಿರ್ಬೋದು. ಸಾಕಮ್ಮ ಅಲ್ಲಿ ಅವ್ರ ಮನೆಗೆ ಎಲ್ಲೋ ಬಚ್ಚಿಕ್ಕವಳೆ, ಅದು ಇಲಿಯಿಂದನ ಈ ಗಂಗಿ ಕೈ ಸಿಕ್ಕೈತೆ. ಹಂಗಾಗಿರ್ಬೋದಲ್ಲ? ಹ್ಞೂ ಕಳ್ಸ್ಮಕ್ಕಯ್ಯ, ಹಂಗೂ ಆಗಿರ್ಬೋದು. ಯಾಕೆಂದ್ರೆ ನಮ್ಮ ಅತ್ತೆ ಕದ್ರಜ್ಜಿ ಯಾವಾಗಲೂ ಜೊತೆಗೆ ಓಡಾಡ್ತಾರೆ. ಕದ್ರಜ್ಜಿಗೆ ಜಾಸ್ತಿ ಹತ್ರ ಅಂತಂದ್ರೆ ಇದು ಮಾತಾಡೋದು ಜಾಸ್ತಿ ಅಂದ್ರೆ ನಮ್ಮ ಅತ್ತೆ ಜೊತೆಗೇನೆ. ನಮ್ಮ ಅತ್ತೆಗೆ ಕೊಟ್ಟಿರ್ಬೋದಾ? ಆದ್ರೆ ಇದಕ್ಕೆ ಏನೋ ಸಾಕ್ಷಿ ಇಲ್ವಲ್ಲ. ಹೆಂಗೆ ಇದು? ನೀನೇನು ಚಿಂತೆ ಮಾಡಬೇಡ, ಆ ದುಡ್ಡು ತಗ ನೋಡೋಣ. ಈಗ ನಿಮ್ಮ ಅತ್ತೆ ಎಲ್ಗೋತು ಕದ್ರಜ್ಜಿ? ಎಲ್ಲೋಯ್ತೋ ಏನೋ ಗೊತ್ತಿಲ್ಲ. ನಾನೆಲ್ಲ ಹೋಗ್ತೀನಿ, ಬರೋಷ್ಟರಲ್ಲಿ ದುಡ್ಡ ಹೊಂದಿಸಿರ್ಬೇಕು ಅಂತ ಹೇಳಿ ಹೋಯ್ತು. ಲೇ ಗಂಗಿ, ನಿಮ್ಮ ಅತ್ತೆ ಎಲ್ಲಾದ್ರೂ ಕೂಲಿಪಲಿ ಹೋಗಿ ಅಥವಾ ನೀನು ಗಂಡಂತ ಏನಾದ್ರೂ 500 ರೂಪಾಯಿ 200 ರೂಪಾಯಿ ದುಡ್ಡು ಇಸ್ಕೊಂಡು ಇಕ್ಕೊಂಡಿದ್ಲಾ? ಇಲ್ಲ ಕಣಕ್ಕ, ಹಂಗೆಲ್ಲ ನಾ ಕೂಲಿನೂ ಹೋಗಿಲ್ಲ. ನಾ ಕೂಲಿ ಹೋದ್ರು ನನ್ನ ಕೈಗೆ ದುಡ್ಡು ಕೊಡೋದು. ನನ್ನ ಗಂಡನೂ ಅಯ್ಯಮ್ಮಗೇನು ನಮ್ಮ ಅತ್ತಿಗೇನು ಕೊಡಲ್ಲ ದುಡ್ಡ. 500 ರೂಪಾಯಿದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ನೀವ್ ಹೇಳ್ದಂಗೆ ಆ ಕದ್ರಜ್ಜಿನೇ ಕದ್ದು ನಮ್ಮ ಅತ್ತೆ ಕೈ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ನಮ್ಮ ಅಂತ ಹೋದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಇವಾಗ. ಹಿಂಗೆ ಹೆಂಗೂ ಕದ್ರಜ್ಜಿ ಎಲ್ಲ ಹೋಗ್ತೀನಿ ಅಂತ ಹೋಗೈತಾನೆ, ನಮ್ಮ ಅತ್ತೆ ತಕ್ಕೆ ಹೋಗಿರ್ಬೋದು ಈ ವಿಷಯ ಎಲ್ಲ ಹೇಳಕ್ಕೆ ಮಾತಾಡಕ್ಕೆ. ಅವಾಗ ದುಡ್ಡು ಐತಾ ಇಲ್ವಂತ ನಮ್ಮ ಅತ್ತೆ ನೋಡಕ್ಕೆ ಹೋಗ್ಬೋದು. ಅವಾಗ ಹಿಡಿಬೋದು ಅವ್ರನ್ನ. ಹೌದೌದು, ನೀನು ಹೇಳೋದು ಸರಿಯಾಗೈತಿ. ಈಗಲೇನೆ ನಿಮ್ಮ ಅಂತಕ್ಕೆ ಹೋಗೋಣ ನಡಿ. ಮಂಗಿ, ನೀನೇನು ಎದಕ್ಕಮಕ್ಕೆ ಹೋಗ್ಬೇಡ, ಸುಮ್ಮನೆ ಕಳ್ರು ಸಿಗ್ತಾರೆ. ಕಣೆ ಲಸ್ಮಕ್ಕ, ಪಾಪ ಆ ಪೀಳಿಗೆ ಯಾರು ಇಲ್ಲ ಹಿಂದೆ ಮುಂದನು. ಪಾಪ ಕಷ್ಟ ಅಂದ್ರೆ ಯಾರ ತಗೊಳ್ಕೆ ಮತ್ತೆ ನಾವೇ ಸಹಾಯ ಮಾಡ್ಬೇಕು. ನಡಿ 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 ಹೋಗೋಣ. ದುಡ್ಡು ಇಲ್ಲೇ ಇರ್ಲೇನೆ ಲಸ್ಮಕ್ಕ? ಬೇಡ ಬೇಡ, ತಗೊಂಡು ನಿನ್ ಜಾಕೆಟ್ ನಾಕೋ ಇಲ್ಲ ಸರಗ್ ನಾಕೋ ಕಟ್ಕೆ. ಸರಿ ಆಯ್ತು ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.